ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನನ್ನ ಪ್ರಾದೇಶ ಮಾತ್ರವರ್ತಿ ಅಂತ ಈ ಛಾಂದೋಗ್ಯ ಉಪನಿಷತ್ತು ಪ್ರತಿಪಾದನೆ ಮಾಡಿದೆ. ಆತನನ್ನ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಅನ್ನುವಂಥ ಆ ವೇದವಾಕ್ಯದಲ್ಲಿ ಯಸ್ತು ಏತಮೇವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಈ ಭಗವಂತನನ್ನ ಪ್ರಾದೇಶ ಮಾತ್ರ, ಕೇವಲ ಒಂದು ಪ್ರಾದೇಶ ಪರಿಮಾಣವುಳ್ಳವನು. ಪ್ರಾದೇಶ ಅಂದ್ರೆ ಹೆಬ್ಬೆರಳು ಮತ್ತೆ ತೋರ್ಬೆರಳು ಎರಡನ್ನೂ ಕೂಡ ಚಾಚಬೇಕು ವಿರುದ್ಧ ದಿಕ್ಕಿನಲ್ಲಿ. ಅವೆರಡನ್ನೂ ಚಾಚಿದಾಗ ಅದೊಂದೇನೋ ಪ್ರಮಾಣ ಅಲ್ಲಿ ಕಂಡು ಬರ್ತದಲ್ಲ, ಅದನ್ನೇ ಸಾಮಾನ್ಯ ಒಂದು ಚೋಟು ಅಂತೆಲ್ಲ ಹೇಳ್ತಾರಲ್ಲ ಕನ್ನಡದಲ್ಲಿ, ಅದೇ ಪ್ರಾದೇಶ. ಆ ಥರದ ಪ್ರಮಾಣವುಳ್ಳವನು. ಮತ್ತು ಅಭಿವಿಮಾನ ಅಂದ್ರೆ ಅಳತೆಗೆ ಸಿಕ್ಕದವನು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಇದನ್ನು ನೋಡಿದವರಿಗೆ ಆ ಪರಮಾತ್ಮನನ್ನ ಪ್ರಾದೇಶ ಮಾತ್ರ ಪರಿಮಾಣವುಳ್ಳವನು ಅಂತ ಹೀಗೆ ನೋಡಿದವರಿಗೆ ಒಂದು ಸಂಶಯ ಬರಬಹುದು. ಪರಮಾತ್ಮ ಸರ್ವಗತ ಅಂತ ಹೇಳ್ತೀರಿ, ಸರ್ವಗತನಾದಂತಹ ಪರಮಾತ್ಮ ಅದು ಪ್ರಾದೇಶ ಮಾತ್ರ ಪರಿಮಾಣವುಳ್ಳವನಾಗುವುದು ಹೇಗೆ ಅಂತ ಹೀಗೊಂದು ಜಿಜ್ಞಾಸೆ ಬರಬಹುದು ನಮಗೆಲ್ಲರಿಗೂ ಕೂಡ. ಅದಕ್ಕೆ ನಾವು ಏನು ಉತ್ತರ ಕಂಡುಕೋಬೇಕು ಅನ್ನೋದನ್ನು ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎರಡು ರೀತಿಯಾಗಿ ಉತ್ತರ ಹೇಳಬಹುದು ಅಂತ ಅವರ ತಾತ್ಪರ್ಯ. ಪರಮಾತ್ಮನನ್ನ ಕೆಲವು ಪ್ರದೇಶಗಳಲ್ಲಿ, ಕೆಲವು ಪ್ರಸಂಗಗಳಲ್ಲಿ ಅಂಗುಷ್ಟ ಮಾತ್ರ ಪ್ರಮಾಣವುಳ್ಳವನು ಅಂತಲೂ ಹೇಳ್ತಾರೆ. ಹೃದಯಾಕಾಶದಲ್ಲಿ ಆತ ಅಂಗುಷ್ಟ ಪರಿಮಾಣವುಳ್ಳವನಾಗಿದ್ದಾನೆ ಅಂತ. ಅವನು ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾದಂತಹ ಪರಮಾತ್ಮ ಅಂಗುಷ್ಟ ಪರಿಮಾಣವುಳ್ಳವನಾಗುವುದು ಹೇಗೆ ಅಂದ್ರೆ, ಆ ವ್ಯಾಪ್ತವಾದಂತಹ ರೂಪ ಒಂದು ಬೇರೆ ಇದೆ. ಆದರೆ ಆ ಹೃದಯಾಕಾಶದಲ್ಲಿ ಇರುವಂತಹ ಅಂಗುಷ್ಟ ಪರಿಮಿತವಾದಂತಹ, ಹೆಬ್ಬೆರಳಿನ ಪರಿಮಿತವಾದಂತಹ ಜಾಗ ಏನಿದೆ, ಅಲ್ಲಿ ಅವನು ಅಂಗುಷ್ಟ ಪರಿಮಾಣವುಳ್ಳವನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಮುಂದೆ ಒಂದು ಕಡೆ ಈ 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರದಲ್ಲಿ ಆ ಒಂದು ವಿಷಯ ಬರೋದಿದೆ. 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರದಲ್ಲಿ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತ ಹೇಳ್ತಾರೆ. ಸರ್ವಗತಸ್ಯಾಪಿ ತಸ್ಯ ಅಂಗುಷ್ಠ ಮಾತ್ರತ್ವಂ ಹೃದಯ ಅವಕಾಶ ಅಪೇಕ್ಷೆಯ ಯುಜ್ಯತೆ ಅಂತ ಆ ಸೂತ್ರದಲ್ಲಿ ಆಚಾರ್ಯರು ಭಾಷ್ಯವನ್ನು ಹೇಳ್ತಾರೆ. ಅದು ವಾಮನಾಧಿಕರಣದಲ್ಲಿ ಬರುವಂತಹ ಕೊನೆಯ ಸೂತ್ರ. ಅದು ಪರಮಾತ್ಮ ವಸ್ತುತಃ ಸರ್ವಗತ ಆಗಿರಬಹುದು. ಅವನು ಸರ್ವಗತನಾಗಿದ್ದರೂ ಕೂಡ ಅವನು ಹೃದಯ ಅವಕಾಶ ಅಪೇಕ್ಷೆಯ, ಹೃದಯದಲ್ಲಿರುವಂತಹ ಅವಕಾಶ ಜಾಗ ಏನಿದೆ, ಆ ಜಾಗವನ್ನು ಪರಿಗಣನೆಯಲ್ಲಿ ಇಟ್ಕೊಂಡ್ರೆ ಅಂಗುಷ್ಠ ಮಾತ್ರತ್ವ ಅಂತ ಅನ್ನೋದು ಅವನಿಗೆ ಉಪಪನ್ನ ಆಗಬಹುದು. ಹೀಗೆ ಸರ್ವಗತನಾದರೂ ಕೂಡ ಯಾವ ಜಾಗದಲ್ಲಿ ನಾವು ಅವನಿದ್ದಾನೆ ಅಂತ ಉಪಾಸನೆ ಮಾಡಬೇಕಾಗಿದೆಯೋ ಆ ಜಾಗದಲ್ಲಿ ಅವನು ಅಂಗುಷ್ಠ ಪರಿಮಾಣವುಳ್ಳವನಾಗಿದ್ದಾನೆ ಅಂತ ಹೊಂದಬಹುದು. ಹೀಗೆ ಹೇಳಿದ್ದಾರೆ 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರದಲ್ಲಿ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ವಕ್ಷ್ಯಮಾಣ ದಿಶಾ, ಮುಂದೆ ಹೇಳುವಂತೆ ಅಂತ ಹೇಳಿದ್ದಾರೆ. ಆ ಮುಂದೆ ಹೇಳುವಂತೆ ಅನ್ನೋದು 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರ ಅಂತ ತಿಳ್ಕೊಂಡಿದ್ದೇನೆ ನಾನು. ಇದ್ರ ಬಗ್ಗೆ ಮತ್ತಷ್ಟು ಏನಾದರೂ ನನಗೆ ತಿಳಿದು ಬಂದರೆ, ವಕ್ಷ್ಯಮಾಣ ದಿಶಾ ಅಂತ ಅನ್ನೋದಕ್ಕೆ ಬೇರೆ ಎಲ್ಲಾದ್ರೂ ಕಂಡು ಬರ್ತದೆ ಅಂತಿದ್ರೆ ಅದು ನಾನು ಹೇಳ್ತೇನೆ ಆಮೇಲೆ. ಈ ಸದ್ಯ ಅದನ್ನ 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರದ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅನ್ನೋ ಸೂತ್ರ ಅಂತ ಪರಿಗಣನೆ ಮಾಡೋಣ. ಅಲ್ಲಿ ಹೇಳುವಂತೆ ಹೃದಯಾಕಾಶಸ್ಯ ಅಂಗುಷ್ಠ ಮಾತ್ರೋಕ್ತಿವಚ್ಚ, ಹೃದಯಾಕಾಶದಲ್ಲಿ ಇರುವ ಭಗವಂತ ಏನಿದ್ದಾನೆ ಅವನು ಅಂಗುಷ್ಠ ಮಾತ್ರ ಉಳ್ಳವನಾಗಿದ್ದಾನೆ. ಅಲ್ಲಿ ಎರಡು ವಿಷಯಗಳಿವೆ. ಹೃದಯಾಕಾಶ, ಹೃದಯದಲ್ಲಿರುವಂತಹ ಅವಕಾಶ ಏನಿದೆ ಜಾಗ, ಅದು ಅಂಗುಷ್ಠ ಮಾತ್ರ ಉಳ್ಳದ್ದಾಗಿದೆ, ಅಂಗುಷ್ಠ ಮಾತ್ರ ಪ್ರಮಾಣ ಉಳ್ಳದ್ದಾಗಿದೆ ಹೃದಯದಲ್ಲಿರುವಂತಹ ಜಾಗ. ಅಲ್ಲಿರುವ ಪರಮಾತ್ಮ ಆ ಹೃದಯಾಕಾಶದಲ್ಲಿ ಅಂಗುಷ್ಠ ಮಾತ್ರ ಜಾಗದಲ್ಲಿ ಇರುವಂತಹ ಪರಮಾತ್ಮ ಅವನು ಅಂಗುಷ್ಠ ಪರಿಮಾಣವುಳ್ಳವನೇ ಆಗಿದ್ದಾನೆ. ಅದರಂತೆ ಪ್ರಾದೇಶ ಮಾತ್ರ ಪರಿಮಾಣವುಳ್ಳದ್ದು ಅಂತ ಕೂಡ ಹೊಂದಬಹುದು. ಸರ್ವಗತನಾದಂತಹ ಪರಮಾತ್ಮ
ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ಒಂದು ಕಡೆ ವರ್ಣನೆ ಮಾಡಿರುವಂತೆ ಹೃದಯಾಕಾಶದಲ್ಲಿ ಅಂಗುಷ್ಟ ಪ್ರಮಾಣ ಉಳ್ಳವನಾಗಿದ್ದಾನೆ. ಮತ್ತೊಂದು ಕಡೆ ವರ್ಣನೆ ಮಾಡಿರುವಂತೆ, ಈ ಛಾಂದೋಗ್ಯದಲ್ಲಿ ವರ್ಣನೆ ಮಾಡಿರುವಂತೆ ಅವನು ಪ್ರಾದೇಶ ಪರಿಮಾಣ, ಚೋಟು ಪರಿಮಾಣ ಉಳ್ಳವನಾಗಿದ್ದಾನೆ. ಈಗ ನಾವು ಪ್ರಾದೇಶ ಪರಿಮಾಣ, ಚೋಟು ಪರಿಮಾಣ ಅಂತ ಏನು ವರ್ಣನೆ ಮಾಡ್ತೀವಲ್ಲ, ಇದು ಛಾಂದೋಗ್ಯದ್ದು. ಮತ್ತೆ ಅಂಗುಷ್ಟ ಪರಿಮಾಣ ಉಳ್ಳದ್ದು ಅಂತ ಮುಂದೆ ಏನು ಬರ್ತದಲ್ಲ, ಅದು ಕಾಟಕೋಪನಿಷತ್ತಿಂದು ಅಂತ ಮುಂದೆ ನನಗೆ ನೆನಪಿದೆ. ಅಂಗುಷ್ಟ ಮಾತ್ರ ಪುರುಷ ಅಂತ ಅಲ್ಲಿ ಮುಂದೆ ಬರೋದಿದೆ. ಹೀಗೆ ಕಾಟಕದ ಭಾಗದಲ್ಲಿ ಬರುವಂತ ವರ್ಣನೆಯಂತೆ ಅವನು ಅಂಗುಷ್ಟ ಪ್ರಮಾಣವುಳ್ಳವನು. ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಆತ ಪ್ರಾದೇಶ ಪರಿಮಾಣವುಳ್ಳವನು. ಹೀಗೆ ಎರಡು ರೀತಿಯಾದಂತಹ ಉಪಾಸನೆಯು ಕೂಡ ಆ ಭಗವಂತನಿಗೆ, ಎರಡು ರೀತಿಯಾದಂತಹ ರೂಪಗಳು ಕೂಡ ಆತನ ಭಗವಂತನಿಗೆ ಇರೋದ್ರಿಂದ ಅವನನ್ನು ನಾವು ಎರಡೂ ರೀತಿಯಾಗಿ ಕೂಡ ಉಪಾಸಿಸಬಹುದು ಅಂತ ಅದರ ಅರ್ಥ. ಅದನ್ನೇ ರಾಘವೇಂದ್ರ ಸ್ವಾಮಿ ವಕ್ಷಮಾಣ ದೇಶ ಹೃದಯಾಕಾಶಸ್ಯ ಅಂಗುಷ್ಟ ಮಾತ್ರೋಕ್ತಿವಚ್ಚ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಸ್ಥಾನೈಕ್ಯೇನ ತದ್ಗತಾನಾಮ ಐಕ್ಯೋಕ್ತಿವತ್ ಐಕ್ಯೋಕ್ತಿವತ್ ಎರಡು ದೃಷ್ಟಾಂತ ತಗೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಈ ಭಗವಂತ ಪ್ರಾದೇಶ ಪ್ರಮಾಣ ಉಳ್ಳವನಾಗಬಹುದು, ಚೋಟುದ್ದ ಪರಿಮಾಣ ಉಳ್ಳವನಾಗಬಹುದು ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಒಂದು ಕಾಟಕದಲ್ಲಿ ಬಂದಿರುವಂತೆ ಅಂಗುಷ್ಟ ಪ್ರಮಾಣ ಉಳ್ಳವನು ಅದರಂತೆ. ಇದು ಎರಡನೇದು. ಅದಕ್ಕಿಂತ ಮುಂಚೆ ಅವರು ಹೇಳಿದ್ದು ಸ್ಥಾನೈಕ್ಯೇನ ತದ್ಗತಾನ ಐಕ್ಯೋಕ್ತಿವತ್. ಈಗ ಯಾವುದಾದ್ರೂ ಒಂದು ಸ್ಥಾನದಲ್ಲಿ, ಒಂದೇ ಸ್ಥಾನದಲ್ಲಿ ಅನೇಕ ಜನರಿದ್ದಾಗ ಆ ಅನೇಕ ಜನರೆಲ್ಲರನ್ನೂ ಕೂಡ ಏಕರು ಪರಿಗಣನೆ ಮಾಡ್ತಾರೆ. ವಸ್ತುತಃ ಅವರು ಏಕರಲ್ಲ, ಏಕೀಭೂತಾಹ ಕುರುಪಾಂಡವಾಹ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಅವರು ಕುರುಪಾಂಡವರು ಏಕೀಭೂತರಾಗುವುದು ಅಂತಂದ್ರೆ ಎಲ್ಲರೂ ಅಲ್ಲಿ ಒಟ್ಟು ಸೇರುವುದು ಅಂತ ಅರ್ಥ. ಒಟ್ಟು ಸೇರುವುದು ಅಂದ್ರೆ ಅವರು ಎಲ್ಲರೂ ಅಭೇದವನ್ನೇನೂ ಪಡೆದಿಲ್ಲ, ಆದರೆ ಒಂದೇ ಸ್ಥಾನದಲ್ಲಿ ಮಾತ್ರ ಅವರಿದ್ದಾರೆ. ಹೀಗೆ ಸ್ಥಾನ ಐಕ್ಯನ, ಸ್ಥಾನ ಒಂದಾದ್ರಿಂದ ಅದರಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಐಕ್ಯವನ್ನ ಹೇಳ್ತಾರೆ ಕೆಲವು ಕಡೆ. ಹೀಗೆ ಹೇಳಿದಂತೆ ಇದು ಒಂದು ದೃಷ್ಟಾಂತ. ಇನ್ನೊಂದು ವಕ್ಷಮಾಣ ದೇಶ 1ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರದಲ್ಲಿ ಹೇಳಿರುವಂತೆ ಹೃದಯದಲ್ಲಿರುವಂತಹ ಏನು ಆಕಾಶ ಜಾಗ ಇದೆ, ಆ ಜಾಗ ಅಂಗುಷ್ಟ ಪ್ರಮಾಣ ಉಳ್ಳದ್ದಾಗಿರ್ತದೆ. ಆದ್ರಿಂದ ಅಲ್ಲಿರುವಂತಹ ಪರಮಾತ್ಮನೂ ಕೂಡ ಅಂಗುಷ್ಟ ಪ್ರಮಾಣ ಉಳ್ಳವನೇ ಆಗಿರ್ತಾನೆ ಅಂತ ಹೀಗೆ ಎರಡು ರೀತಿಯಾಗಿ ತಿಳ್ಕೊಳ್ಬಹುದು. ಆ ಸ್ಥಾನಕ್ಕೂ ಆ ಸ್ಥಾನದಲ್ಲಿರುವಂತಹ ಅನೇಕ ವ್ಯಕ್ತಿಗಳಿಗೆ ಐಕ್ಯ, ಕೆಲವು ಬಾರಿ ಆ ಸ್ಥಾನಕ್ಕೂ ಮತ್ತೆ ಆ ವ್ಯಕ್ತಿಗೂ ಐಕ್ಯ. ಇವು ಎರಡೆರಡನ್ನೂ ಹೀಗೆ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಅದೆರಡನ್ನೂ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ದೃಷ್ಟಾಂತವಾಗಿ ತಗೊಂಡಿದ್ದಾರೆ ಅಂತ ಅರ್ಥ. ಅದಕ್ಕಾಗಿ ಹೃದಯಾಕಾಶಸ್ಯ, ಹೃದಯದಲ್ಲಿರುವಂತಹ ಆಕಾಶವು ಅಂಗುಷ್ಟ ಪ್ರಮಾಣವುಳ್ಳದ್ದಾಗಿದೆ. ಆದ್ರಿಂದ ಪರಮಾತ್ಮನನ್ನು ಕೂಡ ಅಂಗುಷ್ಟ ಪ್ರಮಾಣವುಳ್ಳವನು ಅಂತ ವರ್ಣನೆ ಮಾಡಿದ್ದಾರೆ. ಈ ವಕ್ಷಮಾಣ ದಿಶ ಹೃದಯಾಕಾಶಸ್ಯ ಅಂಗುಷ್ಟ ಮಾತ್ರೋಕ್ತಿವತ್ ಪ್ರಾದೇಶ ಮಾತ್ರತ್ವಸ್ಯ ಅಪಿ ಉಪಪತ್ತಿ. ಇದರಲ್ಲಿ ಏನು ಸಂಶಯ ಇಲ್ಲ. ಅನುವಾದ ಮಾಡುವವರು ಅದನ್ನು ಕೂಡ ಅನುವಾದ ಮಾಡಿದ್ದಾರೆ. ಆದರೆ ಸ್ಥಾನೈಕ್ಯೇನ ತದ್ಗತಾನ ಐಕ್ಯೋಕ್ತಿ ಅನ್ನೋದೇನಿದೆಯಲ್ಲ, ಅದು ಈ ಪ್ರಕೃತ ಪ್ರಸಂಗಕ್ಕೆ ಹೇಗೆ ಉಪಯುಕ್ತ? ಸರ್ವಜ್ಞನಾದಂತಹ ಪರಮಾತ್ಮ ಚೋಟುದ್ದ ಪ್ರಮಾಣ ಉಳ್ಳವನಾಗುವುದು ಹೇಗೆ ಅಂತ ಪ್ರಶ್ನೆ ಬಂದಿದೆ ಈಗ. ಅದಕ್ಕೆ ಸರ್ವಜ್ಞನಾದಂತಹ ಪರಮಾತ್ಮ ಅಂಗುಷ್ಟ ಪ್ರಮಾಣ ಉಳ್ಳವನು ಅನ್ನೋದು ಹೇಗೆ ಮುಂದೆ ವರ್ಣಿಸಲ್ಪಡ್ತದೋ ಕಾಟಕದಲ್ಲಿ, ಅದರಂತೆ ಸರ್ವಗತನಾದ ಪರಮಾತ್ಮನಿಗೆ ಪ್ರಾದೇಶ ಪರಿಮಿತತ್ವವು ಕೂಡ ಉಪಪನ್ನ ಆಗಬಹುದು ಅಂತ ಇದು ಸರಿ ಇದೆ. ಆದರೆ ಸ್ಥಾನೈಕ್ಯನ ತದ್ಗತಾನ ಐಕ್ಯೋಕ್ತಿವತ್, ಒಂದು ಸ್ಥಾನದಲ್ಲಿದ್ದವರೆಲ್ಲರೂ, ವ್ಯಕ್ತಿಗಳೆಲ್ಲರೂ ಕೂಡ ಭಿನ್ನ ಭಿನ್ನರೇ ಆದ್ರೂ ಅವರಿಗೆ ಅಭೇದವನ್ನೇ ಹೇಳ್ತಾರೆ. ವ್ಯಕ್ತಿಗಳು ಮೂಲತಃ ಭಿನ್ನರಿರಬಹುದು, ಆದ್ರೆ ಅವರಿಗೆ ಅಭೇದವನ್ನು ಹೇಳ್ತಾರೆ. ಆ ಅಭೇದವನ್ನು ಹೇಳಿದಂತೆ ಅಂತ ಮೊದಲನೇ ದೃಷ್ಟಾಂತ ಇದೆ. ಆ ದೃಷ್ಟಾಂತವನ್ನ ಅನುವಾದ ಮಾಡುವವರು ಕೆ.ಟಿ. ಪಾಂಡುರಂಗಿಯವರು ಅನುವಾದ ಮಾಡಲೇ ಇಲ್ಲ. ಅಲ್ಲೇನೋ ಸಮಸ್ಯೆ ಇದೆ. ತತ್ವಮಂಜರಿಯ ಮತ್ತೆ ಗೀತಾ ವಿವೃತ್ತಿಯ ಅನೇಕ ಭಾಗಗಳು ಕೂಡ ಇಂಥ ಮಾಲಿನ್ಯಗಳಿಂದ ಹೊರತಾಗಿಲ್ಲ ಅಂತ ಹಿರಿಯ ವಿದ್ವಾಂಸರೆಲ್ಲ ಅಭಿಪ್ರಾಯ ಪಡ್ತಾರೆ. ಆದ್ರಿಂದ ಸ್ಥಾನೈಕ್ಯನ ತದ್ಗತಾನ ಐಕ್ಯೋಕ್ತಿವತ್ ಅನ್ನೋದನ್ನ ಕೆ.ಟಿ. ಪಾಂಡುರಂಗಿಯವರು ಅನುವಾದಿಸಿಲ್ಲ. ಆದರೂ ಕೂಡ ಅದನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಹೃದಯಾಕಾಶ ಅಥವಾ ಬೇರೆ ಯಾವುದೋ ಒಂದು ಹೃದಯ ಮೊದಲಾದ ಜಾಗಗಳು, ಅಲ್ಲಿರುವಂತಹ ಆಕಾಶ, ಆ ಆಕಾಶದಲ್ಲಿರುವಂತಹ ಪರಮಾತ್ಮ ಅಂತ ಹೀಗೆ ತಿಳ್ಕೊಳ್ಳೋಣ.
ಈಗ ಅಲ್ಲಿ ಸ್ಥಾನ ಅಂದ್ರೆ ಹೃದಯ ಮೊದಲಾದ ಸ್ಥಾನಗಳು, ಹೃದಯವೋ ಕಂಠವೋ ಯಾವುದೋ ಒಂದು ಸ್ಥಾನವನ್ನು ಇಟ್ಕೊಳ್ಳೋಣ. ಅಲ್ಲಿರುವಂಥ ಇಬ್ಬರು ಅಂದ್ರೆ ಒಂದು ಆಕಾಶ ಸ್ಪೇಸ್, ಇನ್ನೊಂದು ಪರಮಾತ್ಮ. ಆ ಕಂಠದಲ್ಲಿ ಕಂಠ ಮೊದಲಾದ ಕಡೆ, ಈಗ ನಾವು ಹೃದಯವನ್ನು ಬಿಟ್ಟು ಕಂಠ ಯಾಕೆ ತಗೊಂಡಿದ್ದೇನೆ ಅಂದ್ರೆ ಹೃದಯವನ್ನು ಮುಂದೆ ಹೇಳಿದ್ದಾರೆ, ಆದ್ರಿಂದ ಅದನ್ನು ನಾನು ಎತ್ತುಕೊಳ್ತಾ ಇಲ್ಲ. ಕಂಠ ಮೊದಲಾದ ಜಾಗಗಳಲ್ಲಿ ಇರುವ ಆಕಾಶ ಮತ್ತು ಅಲ್ಲಿರುವಂತಹ ಪರಮಾತ್ಮ, ಅಲ್ಲಿ ಸ್ಥಾನ ಅಂದ್ರೆ ಕಂಠ, ಅಲ್ಲಿರುವಂತಹ ಇಬ್ಬರು ಅಂದ್ರೆ ಒಂದು ಸ್ಪೇಸ್, ಇನ್ನೊಂದು ಪರಮಾತ್ಮ. ಅವರಿಬ್ಬರಿಗೂ ಐಕ್ಯವನ್ನು ಹೇಳಬಹುದಾಗಿದೆ. ನಾವು ಐಕ್ಯವನ್ನು ಹೇಳುವುದು ಹೇಗೆ? ವಾಸ್ತವಿಕವಾಗಿ ಅವರಲ್ಲಿ ಐಕ್ಯ ಇಲ್ಲ, ಆದರೆ ಒಂದೇ ಜಾಗದಲ್ಲಿ ಬಂದು ಸೇರಿದಂತಹ ಕುರು ಪಾಂಡವ ಮೊದಲಾದವರಿಗೆ ಹೇಗೆ ಐಕ್ಯವನ್ನು ಹೇಳ್ತಾರೋ ಹಾಗೆ ಕಂಠ ಮೊದಲಾದ ಜಾಗಗಳಲ್ಲಿ, ಮೂರ್ಧ ಮೊದಲಾದ ಜಾಗಗಳಲ್ಲಿ ಇರುವಂತಹ ಸ್ಪೇಸಿಗೂ ಅಲ್ಲಿರುವಂತಹ ಪರಮಾತ್ಮನಿಗೂ ಐಕ್ಯವನ್ನು ಹೇಳಿದಂತೆ ಅಂತ. ಹೀಗೆ ನಾವೇನಾದರೂ ಇದ್ರ ಬಗ್ಗೆ ಕಸರತ್ತು ಮಾಡಿದರೆ ಆವಾಗ ಈ ಸ್ಥಾನೈಕ್ಯೇನ ತದ್ಗತಾನಾಂ ಐಕ್ಯೋಕ್ತಿವತ್ತು ಅಂತನ್ನುವುದು ಕಥಂಚಿತ್ ಉಪಪನ್ನ ಆಗ್ತದೆ. ಇದ್ರ ಬಗ್ಗೆ ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯವನ್ನು ಕೂಡ ನಾನು ಕೇಳಿದ್ದೇನೆ. ಅದು ಬಂದರೆ ಮತ್ತೊಂದು ಬಾರಿ ಅದ್ರ ಬಗ್ಗೆ ವಿವರಣೆ ಹೇಳ್ತೇನೆ. ಅದಲ್ಲದೆ ಹೃದಯೇ ಸರ್ವಶೋವ್ಯಾಪಿ ಪ್ರಾದೇಶ ಪುರುಷೋತ್ತಮ ಅಂತ ಇದು ಮೂಲತಃ 6ನೇ ಅಧ್ಯಾಯ. ಆಚಾರ್ಯರು ಮೊದಲನೇ 2 ಅಧ್ಯಾಯಗಳಿಗೆ ಭಾಷ್ಯ ಬರೆದಿಲ್ಲ, ಆದ್ದರಿಂದ ಪುಸ್ತಕಗಳಲ್ಲಿ 4ನೇ ಅಧ್ಯಾಯ ಅಂತ ಕಾಣಿಸ್ತದೆ. ಅಲ್ಲಿ ಕೊನೆಯ 4ನೇ ಅಧ್ಯಾಯದ ಅಥವಾ 6ನೇ ಅಧ್ಯಾಯದ ಕೊನೆಯ ಬ್ರಾಹ್ಮಣ, ಷಡಾಚಾರ್ಯ ಬ್ರಾಹ್ಮಣ ಅಂತ ಅದನ್ನು ಹೇಳ್ತಾರೆ. ಅಲ್ಲಿ ಹೃದಯಮೇವ ಸಮ್ರಾಳಿತಿ ಹೋವಾಚ ಹೃದಯಂ ವೈ ಸಮ್ರಾಟ್ ಸರ್ವೇಷಾಂ ಭೂತಾನಾಂ ಅಂತಿಷ್ಟರ ವರ್ಣನ ಇದೆ. ಆ ಭಾಷ್ಯದಲ್ಲಿ ಆಚಾರ್ಯರು ಹೃದಯೇ ಸರ್ವಶೋ ವ್ಯಾಪಿ ಪ್ರಾದೇಶ ಪುರುಷೋತ್ತಮ ಜೀವಾನಾಂ ಸ್ಥಾನಮುದ್ದಿಷ್ಟ ಸರ್ವದೈವ ಸನಾತನಃ ಇತ್ಯಾದಿ ವರ್ಣನೆ ಮಾಡಿದ್ದಾರೆ. ಅದಕ್ಕೇನರ್ಥ? ಜೀವರ ಹೃದಯದಲ್ಲಿ ಪೂರ್ಣವಾಗಿ ವ್ಯಾಪಿಸಿರುವಂತಹ ಪ್ರಾದೇಶ ಪರಿಮಾಣವುಳ್ಳಂತಹ, ಅರ್ಥಾತ್ ಚೋಟು ಉದ್ದ ಪರಿಮಾಣವುಳ್ಳಂತಹ ಪ್ರಾದೇಶ ಎಂಬ ಹೆಸರಿನ ಭಗವಂತ ಇದ್ದಾನೆ. ಅವನು ಜೀವರಿಗೆ ಸದಾ ಸ್ಥಾನ ಆಗಿದ್ದಾನೆ. ಇದಾದ್ಮೇಲೆ ಹೃತ್ಕರ್ಣಿಕಾ ಮೂಲಗತಃ, ಈಗ ನೋಡಿ ಮೊದಲು ನಾವು ವರ್ಣನೆ ಮಾಡಿದ್ದು ಆ ಪ್ರಾದೇಶ ಎಂಬ ಪರಮಾತ್ಮನ ಕುರಿತಾಗಿ ಆಯಿತು. ಮುಂದೆ ಹೃದಯ ಕಮಲದ ಮೊಗ್ಗಿನ ಬುಡದಲ್ಲಿ ಹೃತ್ಕರ್ಣಿಕಾ ಮೂಲಗತಃ, ಅವನು ಹೆಬ್ಬೆಟ್ಟಿನ ತುದಿಯವನು ಮಾತ್ರ ಆಗಿರ್ತಾನೆ. ಅವನಿಗೆ ಮೂಲೇಶ ಅಂತ ಹೆಸರು. ಇವನನ್ನೇ ಜೀವರೆಲ್ಲರೂ ಕೂಡ ಆಚರಿಸಿರ್ತಾರೆ. ಮುಂದೆ ಹೃದಯ ಕಮಲದ ಮೊಗ್ಗಿನ ತುದಿಯಲ್ಲಿ ಮೂಲೇಶೀತಿ ನಾಮಾಸ್ಮಿನ್ ಸರ್ವೇ ಜೀವಾ ಪ್ರತಿಷ್ಠಿತಾ ಅಂಗುಷ್ಠ ಮಾತ್ರೇ ಪುರುಷೇ ಕರ್ಣಿಕಾಗ್ರಸ್ಥಿತೇ ಹರವು. ಮುಂದೆ ಆ ಹೃದಯ ಕಮಲದ ಮೊಗ್ಗಿನ ತುದಿಯಲ್ಲಿ ಮತ್ತೊಬ್ಬ ಇದ್ದಾನೆ, ಅವನ ಅಗ್ರೇಶ ಅಂತ ಹೆಸರು ಅವನಿಗೆ. ಅವನು ಕೂಡ ಅಂಗುಷ್ಠದ ಪರಿಮಾಣವುಳ್ಳವನೇ ಆಗಿರ್ತಾನೆ. ಅವನನ್ನ ಎಲ್ಲ ಜೀವರು ಕೂಡ ಗಾಢ ನಿದ್ದೆಯಲ್ಲಿ ಪ್ರವೇಶ ಮಾಡ್ತಾರೆ, ಅವನಿಂದಲೇ ಎಚ್ಚರಗೊಳ್ತಾರೆ. ಪ್ರವಿಶಂತೆ ಸುಷುಪ್ತೌಚ ಪ್ರಬುದ್ಧಂತೆ ತತಸ್ತತಃ ಸೋಯಂ ತ್ರಿರೂಪೋ ಭಗವಾನ್ ಹೃದಯಾಖ್ಯ ಪರಿಕೀರ್ತಿತಃ. ಒಂದು ಪ್ರಾದೇಶ, ಮೂಲೇಶ, ಅಗ್ರೇಶ ಎಂಬ ಹೆಸರಿನ ಭಗವಂತನಿಗೆ, ಈ 3 ರೂಪವುಳ್ಳ ಭಗವಂತನಿಗೆ ಹೃದಯ ಅಂತ ಹೆಸರು ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಭಗವಂತನಿಗೆ 2 ರೂಪಗಳಿವೆ. ಅಂದ್ರೆ ರೂಪಗಳು 3 ಹೇಳಿದ್ದಾರೆ, ಪ್ರಾದೇಶ, ಮೂಲೇಶ ಮತ್ತು ಅಗ್ರೇಶ ಅಂತ. ಅದರಲ್ಲಿ ಪ್ರಾದೇಶ ಅನ್ನುವ ರೂಪ ಚೋಟುದ್ದ ಪ್ರಮಾಣವುಳ್ಳದ್ದು. ಮೂಲೇಶ ಮತ್ತು ಅಗ್ರೇಶ ಅಂತ ರೂಪಗಳೇನಿವೆ ಅವೆರಡೂ ಕೂಡ ಹೆಬ್ಬೆಟ್ಟಿನ ಪರಿಮಾಣವುಳ್ಳದ್ದು. ಸರ್ವಗತನಾದರೂ ಭಗವಂತನಿಗೆ ಈ ಥರದ 2 ಪ್ರಮಾಣಗಳು, 2 ರೂಪಗಳು, ಅಂಗುಷ್ಠ ಪ್ರಮಾಣದ 2 ರೂಪಗಳು, ಚೋಟುದ್ದ ಪ್ರಮಾಣದ ಇನ್ನೊಂದು ರೂಪ, ಇವೆರಡೂ ಕೂಡ ಹೊಂದಬಹುದು ಅಂತ ತಾತ್ಪರ್ಯ. ಅದನ್ನೇ ಉಕ್ತಂಚ ಅಂತ ಹೀಗೆ ಬೃಹತ್ ಭಾಷ್ಯದಲ್ಲಿ ಹೇಳಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೋತಾ ಇದ್ದಾರೆ.